ಅನ್ನೋದು. ಯಾಕಂದ್ರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 81 ದಿನಗಳ ಬಳಿಕ ಮುಖಾಮುಖಿಯಾಗಿದ್ದಾರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ. ಮುಖಾಮುಖಿಯಾಗಿದ್ರು ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಒಬ್ರಿಗೊಬ್ರು ಮಾತನಾಡಲೇ ಇಲ್ಲ. ಕೋರ್ಟ್ ಹಾಲ್ನಲ್ಲಿ ಹಿಂದೆ ಮುಂದೆ ನಿಂತಿದ್ರು ಕೂಡ ಇಬ್ರು ಸೈಲೆಂಟ್ ಆಗಿದ್ರು. ಬೇರೆ ಬೇರೆ ವ್ಯಾನ್ನಲ್ಲಿ ಜೈಲಿಗೆ ತೆರಳಿದ್ದಾರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ. ಇನ್ನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ 81 ದಿನಗಳಿಂದ ಈವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮುಖಾಮುಖಿ ಆಗಿರಲಿಲ್ಲ. ಇನ್ನು ಈ ಹಿಂದೆ ವಿಚಾರಣೆಗಳು ನಡೆದಾಗಲೂ ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನಿತರ ಆರೋಪಿಗಳೇನಿದ್ದಾರೆ ಎಲ್ಲರೂ ವರ್ಚುವಲ್ ಮೂಲಕವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಮಾತ್ರ ಹಾಜರಾಗಿದ್ರು. ಹೀಗಾಗಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಎಲ್ಲೂ ಕೂಡ ಮುಖಾಮುಖಿ ಆಗಿರಲಿಲ್ಲ. ಆದರೆ ಈಗ ನಟ ದರ್ಶನ್ ಹಾಗೂ ಪವಿತ್ರ ಗೌಡ 81 ದಿನಗಳ ಬಳಿಕ ಮುಖಾಮುಖಿಯಾಗಿದ್ರು. ಆದರೂ ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಒಬ್ರಿಗೊಬ್ರು ಮಾತನಾಡಲೇ ಇಲ್ಲ. ಜೊತೆಗೆ ಕೋರ್ಟ್ ಹಾಲ್ನಲ್ಲೂ ಕೂಡ ಹಿಂದೆ ಮುಂದೆ ನಿಂತಿದ್ರು. ಆದರೂ ಕೂಡ ಇಬ್ಬರು ಮೌನವಾಗಿದ್ರು. ಅದಾದ ಬಳಿಕ ನಟ ದರ್ಶನ್ ಅವರು ಒಂದು ವ್ಯಾನ್ನಲ್ಲಿ ಜೈಲಿಗೆ ತೆರಳಿದ್ರೆ ಮತ್ತೊಂದು ವ್ಯಾನ್ನಲ್ಲಿ ನಟಿ ಪವಿತ್ರ ಗೌಡ ಅಲ್ಲಿಂದ ತೆರಳಿದ್ದಾರೆ ಜೈಲಿಗೆ. ಇಬ್ಬರನ್ನ ವಾಪಸ್ ಮತ್ತೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನುಳಿದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಕೂಡ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈ ನಡುವೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ತು, ಅದಾದ ನಂತರ ನಟ ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಏನಿತ್ತು ಆ ಅರ್ಜಿ ಬೇಲ್ನ ಒಂದು ಕೊಟ್ಟಿರುವಂಥದ್ದನ್ನು ತಿರಸ್ಕಾರ ಮಾಡಲಾಗುತ್ತೆ. ಮತ್ತೆ ಅರೆಸ್ಟ್ ಆದ ಬಳಿಕವೂ ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರಣೆಗಳು ನಡೆದಾಗಲೂ ಕೂಡ ಮುಖಾಮುಖಿಯಾಗಿರಲಿಲ್ಲ. ಆದರೆ ಈಗ ಮುಖಾಮುಖಿ ಆದರೂ ಕೂಡ ಒಬ್ಬರಿಗೊಬ್ಬರು ಮಾತನಾಡದೆ ಮೌನವಾಗಿ ಇರುವಂಥದ್ದು ಹಾಗೂ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇವತ್ತು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುತೂಹಲ ತುಂಬ ಇತ್ತು. ಏನೇನೆಲ್ಲ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ 81 ದಿನಗಳ ಬಳಿಕ ಮುಖಾಮುಖಿಯಾಗಿದ್ರು. ಹೀಗಾಗಿ ಯಾವ ರೀತಿ ಇಬ್ಬರು ಮಾತನಾಡ್ತಾರಾ ಅನ್ನುವಂತಹ ಒಂದು ವಿಚಾರ ಕೂಡ ಇತ್ತು. ಈ ನಡುವೆ ಮತ್ತೊಂದೆಡೆ ಈಗ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಯಾವಾಗ ಜೈಲಿಗೆ ಶಿಫ್ಟ್ ಆಗ್ತಾರೆ, ಈಗಾಗಲೇ ಹೊರಟಿದಾರ ಅಲ್ಲಿಂದ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ನ್ಯಾಯಾಲಯ ದಿನಾಂಕವನ್ನು ನಿಗದಿಯನ್ನು ಮಾಡಿತ್ತು. ದಿನಾಂಕವನ್ನು ನಿಗದಿ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ 17 ಜನ ಆರೋಪಿಗಳು ಫಿಸಿಕಲಿಯಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಅದರ ಜೊತೆಗೆ ಜೈಲಿನಲ್ಲಿದ್ದಂಥ ಆರೋಪಿಗಳೇನಿದ್ರು ಅವರು ಮತ್ತು ಜಾಮೀನು ಪಡೆದಂಥ ಇಬ್ಬರು ಕೂಡ ಫಿಸಿಕಲಿಯಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅಟೆಂಡೆನ್ಸನ್ನು ತೆಗೆದುಕೊಳ್ಳುತ್ತೆ ನ್ಯಾಯಾಲಯ. ತೆಗೆದುಕೊಂಡ ಬಳಿಕ ಎಲ್ಲರೂ ಕೂಡ ಇರ್ತಾರೆ. ಸೊ ಅವರ ಮೇಲಿರುವಂಥ ಆರೋಪ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿ ಆತನನ್ನು ಹತ್ಯೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥದ್ದು, ಕೇಸ್ನ ವಿವರವನ್ನು. ಅಂದರೆ ಯಾವಾಗ ಈತ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಾಗಿಂದ ಶುರು ಮಾಡಿ ಆತನ ಬಾಡಿನ ಡಿಸ್ಪೋಸಲ್ ಮಾಡಿ ಶರಣಾಗತಿ ಆಗೋವರೆಗೂ ಕೂಡ ಏನೆಲ್ಲ ನಡೆಯುತ್ತಾ ಎಲ್ಲ ಅಂಶಗಳನ್ನು ಹಂತ ಹಂತವಾಗಿ ಆರೋಪಿಗಳ ಮುಂದೆ ಓದಿದಂಥ ನ್ಯಾಯಾಧೀಶರು ಇವರ ಮೇಲೆ ಇರುವಂಥ ಆರೋಪಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಅದಾದ ನಂತರ ಒಬ್ಬೊಬ್ಬ ಆರೋಪಿ ಇದರಲ್ಲಿ ಇರುವಂಥ ಪಾತ್ರಗಳೇನನ್ನೋದ್ರ ಬಗ್ಗೆಯೂ ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರು ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಇತರ ಆರೋಪಿಗಳು ಅವರ ಮೇಲಿರುವಂಥ ಆರೋಪಗಳನ್ನು ಹೇಳ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಆರೋಪಗಳನ್ನು ತಳ್ಳಿ ಹಾಕಿರುವಂಥದ್ದು. ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಮ್ದು ಯಾವುದೇ ರೀತಿಯ ನಾವು ಭಾಗಿಯಾಗಿಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟ ಬಳಿಕ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜನ್ನು ಫ್ರೇಮ್ ಮಾಡಲಾಗುತ್ತೆ. ಇದಾದ ನಂತರ ಪ್ರಕರಣದ ಟ್ರಯಲ್ಗೆ ದಿನಾಂಕವನ್ನು ನಿಗದಿಯನ್ನು ಮಾಡಬೇಕಾಗುತ್ತೆ. ಪ್ರಕರಣದ ಟ್ರಯಲ್ಗೆ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ಇದೇ ತಿಂಗಳ 10ನೇ ತಾರೀಕಿಗೆ ಮುಂದೂಡಿಕೆ ಆಗಿರುವಂಥದ್ದು. ಅವತ್ತು ಟ್ರಯಲ್ ಯಾವಾಗಿಂದ ಆರಂಭವಾಗಬೇಕು ಅನ್ನೋದಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಆರೋಪಿಗಳಿಗೆ ಮತ್ತು SPP ಅವರಿಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇದಾದ ನಂತರ ಪ್ರಕರಣದ ಮುಂದಿನ ಹಂತ ಅಂದರೆ
ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಇವರ ಜಾಮೀನನ್ನು ರದ್ದು ಮಾಡಿದಾಗ ಆದಷ್ಟು ಬೇಗ ನೀವು ಟ್ರಯಲನ್ನು ಆರಂಭ ಮಾಡಬೇಕು ಅಂತ ಸೂಚಿಸಿತು. ಅದರಂತೆ ಇವಾಗ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆರಂಭ ಆದ ಬಳಿಕ ಪ್ರಕರಣದ ಅಸಲಿ ವಿಚಾರಣೆ ಇರ್ಬೋದು, ವಾದ ಪ್ರತಿವಾದಗಳು ನಡೆಯುತ್ತೆ. ಇಷ್ಟು ದಿನಗಳ ಕಾಲ ನಾವು ನೋಡಿದ್ದೇನಂತ ಹೇಳಿದ್ರೆ ಜಾಮೀನಿನ ಪಡ್ಕೊಳ್ಳೋಕ್ಕೆ ಅವರ ಪರ ವಕೀಲರುಗಳು ಮಾಡಿದಂಥ ವಾದ, ಅದಕ್ಕೆ ಕೌಂಟರ್ ಆಗಿ SPP ಅವರು ಕೊಟ್ಟಂಥ ಅಬ್ಜೆಕ್ಷನ್ಸ್ಗಳಿರ್ಬೋದು. ಸೊ ಇದನ್ನು ಕೇಳಿದಾಗ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಏನೋ ಆರೋಪಿಗಳು ಪ್ರಕರಣದಲ್ಲಿ ನಾವು ಭಾಗಿಯೇ ಆಗಿಲ್ಲ ಅಂತೇಳಿ ಆರೋಪಿ ಪರ ವಕೀಲರ ಮುಖಾಂತರ ವಾದ ಮಂಡನೆಯನ್ನು ಮಾಡಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಪೊಲೀಸರು ಇದುವರೆಗೆ ಕಲೆ ಹಾಕಿರುವಂಥ ಮಾಹಿತಿಗಳು, ಸಾಕ್ಷ್ಯಾಧಾರಗಳಿದ್ದಿಲ್ಲ, ಅದು ಅತ್ಯಂತ ಪ್ರಮುಖವಾಗುತ್ತೆ. 276 ವಿಟ್ನೆಸ್ಗಳಿರ್ಬೋದು, FSL ರಿಪೋರ್ಟ್ಸ್ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಅದರ ಜೊತೆಗೆ ಐ ವಿಟ್ನೆಸ್ಗಳು, ಇವರೆಲ್ಲರೂ ಕೂಡ ಕರೆದು ಕೋರ್ಟ್ ಹಾಲ್ನಲ್ಲೇ ನಿಂತು ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಕೂಡ ಅವೆಲ್ಲವನ್ನು ಕೂಡ ಪ್ರೊಡ್ಯೂಸ್ ಮಾಡಿ ಆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ಎಷ್ಟು ಜನ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ, ಎಷ್ಟು ಜನ ಏನೋ ಹಾಸ್ಟೆಲ್ ಆಗ್ತಾರ ಇಲ್ಲ ಬರೋದೇ ಇಲ್ಲೋ, ಇವೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಅದರ ಜೊತೆಗೆ ನ್ಯಾಯಾಲಯ ಪೊಲೀಸರು ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳಿಗೆ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದು ಪ್ರಮುಖವಾಗುತ್ತೆ. ಒಂದು ವೇಳೆ ಪೊಲೀಸರು ಆರೋಪಿಗಳ ವಿರುದ್ಧ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳಿಂದ ಎಲ್ಲ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆದರೆ ಇವರು ಹತ್ಯೆಯಲ್ಲಿ ಭಾಗಿಯಾಗಿರುವಂಥದ್ದು ಗೊತ್ತಾದರೆ A1 ಇಂದ A17 ಅಂದರೆ ಆತನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡೋವರೆಗೂ ಕೂಡ ಯಾರೆಲ್ಲ ಭಾಗಿಯಾಗಿದ್ರು, ಸೊ ಅವರ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕೊಲೆಯಲ್ಲಿ ಭಾಗಿಯಾಗಿರುವ ಪಾತ್ರಕ್ಕೆ ಅನುಗುಣವಾಗಿ ಶಿಕ್ಷೆಯ ಪ್ರಮಾಣವನ್ನು ಅಲ್ಲಿ ವಿಧಿಸುವಂಥ ಸಾಧ್ಯತೆಗಳಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಆದರೆ ಇದಕ್ಕೆ ಕೌಂಟರ್ ಆಗಿ ಏನೋ ಆರೋಪಿಗಳ ಪರ ವಕೀಲರು ಕೂಡ ಇವರು ಯಾವುದೇ ರೀತಿಯಾಗಿ ಪ್ರಕರಣದಲ್ಲಿ ಹತ್ಯೆಯಲ್ಲಿ ಭಾಗಿದೇ ಆಗಿಲ್ಲ ಅಂಥೇಳಿ ಇವರು ವಾದ ಮಂಡನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನು ಕೂಡ ಅವರು ಮಾಡ್ಕೊಳ್ತಾ ಇರುವಂಥದ್ದು. ಕೆಲವರು ಇದರಲ್ಲಿ ಡ್ರೈವಿಂಗ್ ಮಾಡಿರ್ತಾರೆ, ಇನ್ನು ಕೆಲವರು ಅವನ್ನ ಕರ್ಕೊಂಡ್ಬಂದಿರ್ತಾರೆ, ಇನ್ನು ಕೆಲವರು ಬೇರೆ ಕಾರಣವನ್ನು ಇವರ ದರ್ಶನ್ ಇರ್ಬೋದು, ಅವರ ಗ್ಯಾಂಗ್ ಏನಿದೆ, ಸೊ ಒಬ್ಬೊಬ್ಬರು ಒಂದೊಂದು ಹಂತದ ಪಾತ್ರಗಳನ್ನು ನಿರ್ವಹಿಸಿರುವಂಥದ್ದು. ಇನ್ನು ಕೆಲವರು ಹತ್ಯೆ ಆದ ಬಳಿಕ ಬಾಡಿ ಡಿಸ್ಪೋಸಲ್ ಆಗಿರುತ್ತೆ, ನಾವೇ ಹತ್ಯೆಯನ್ನು ಮಾಡಿದ್ವಿ ಅಂತ ಹೋಗಿ ಅಂತೇಳಿ ಶರಣಾಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಿತ್ತು, ಅವರ ಪಾತ್ರ ಏನೋ, ಹೀಗೆ ಯಾರ್ಯಾರಿಗೆ ಸ್ಥಾನವಾಗಲಾಯಿತು, ಈತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಪ್ರತಿ ಹಂತದಲ್ಲೂ ಕೂಡ ವಿಚಾರಣೆಗಳಾಗ್ತಾ ಹೋಗುತ್ತೆ. ಡಿಜಿಟಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರ ಜೊತೆಗೆ DNA ಟೆಸ್ಟ್ಗಳು ಏನು ಮಾಡಿಸಿದ್ದಾರೆ ಅದು ಇವರಿಗೆ ಮುಳುವಾಗುವ ಸಂಕಷ್ಟ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ಆರೋಪಿಗಳ ಪರ ವಕೀಲರು ಯಾವ ರೀತಿಯಾಗಿ ಕೌಂಟ್ರನ್ನು ಕೊಡ್ತಾರೆ, ಅದರ ಜೊತೆಗೆ ಇದು ಸುಳ್ಳು ಅಂತ ಹೇಗೆ ಸಾಬೀತನ್ನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಈ ಪ್ರಕರಣದಲ್ಲಿ ಇವರು ದೋಷಿ ಅಂತ ಏನಾದರೂ ಗೊತ್ತಾದರೆ, ಇದರಲ್ಲಿ ಒಂದು ಕೊಲೆ ಪ್ರಕರಣ ಆಗಿರುವ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆಗಿಂತ ಕೂಡ ಹೆಚ್ಚಿನ ಮಟ್ಟದ ಶಿಕ್ಷೆಗಳು ಸಿಗಬಹುದು. ಒಂದು ವೇಳೆ ನಿರ್ದೋಷಿ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ರಿಲೀಸ್ ಆಗಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಒಂದು ವೇಳೆ ದೋಷಿ ಅಂತ ಏನಾದರೂ ಆದರೆ ಸೊ ಏನು ಇವ್ರಿಗೆ ಮತ್ತೆ ಸಂಕಷ್ಟ, ಮೇಲಂತದ ನ್ಯಾಯಾಲಯಕ್ಕೆ ಹೋಗಬೇಕು, ಅಲ್ಲೋಗಿ ಪ್ರಶ್ನೆಯನ್ನು ಮಾಡಬೇಕು, ಮತ್ತೆ ಅಪೀಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅಲ್ಲೂ ಹೋಗಿ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪಿನ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಸೊ ಆದರೆ ಅದೇ ರೀತಿಯಾಗಿ ಇನ್ನು ಉಳಿದಂತೆ ಏನು ಕೆಳಹಂತದ ನ್ಯಾಯಾಲಯ ನೀಡಿರುವಂಥ ತೀರ್ಪಿನಿಂದ ಆ ತೀರ್ಪನ್ನು ಒಂದು ವೇಳೆ ಏನಾದರೂ ನ್ಯಾಯಾಲಯ ಎತ್ತಿ ಹಿಡಿದ್ರೆ ಮತ್ತೆ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಅಲ್ಲಿ ವಿಚಾರಣೆಯನ್ನು ಮತ್ತೆ ನ್ಯಾಯಾಲಯದ ಮುಂದೆ ಕೂತ್ಕೊಂಡು ಏನು ಮೇಲಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿನ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ದರ್ಶನ್ಗೆ ಸದ್ಯಕ್ಕೆ ಇನ್ನು ಬಿಡುಗಡೆ ಭಾಗ್ಯ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಿಲ್ಲ ಅಂದರೂ ಸುಮಾರು 1 ವರ್ಷಕ್ಕೂ ಅಧಿಕ ಕಾಲ ಇದು ಟ್ರಯಲ್ ನಡೆಯುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ 276 ಸಾಕ್ಷಿಗಳು ನ್ಯಾಯಾಲಯಕ್ಕೆ ಬರಬೇಕು, ಅದ್ರ ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪರಿಶೀಲನೆ ಆಗಬೇಕು, ಅಲ್ಲಿ ಸ್ಟೇಟ್ಮೆಂಟ್ಗಳಾಗಬೇಕು, ಕ್ರಾಸ್ ಮಾಡಬೇಕು, ಆರ್ಗ್ಯುಮೆಂಟ್ಗಳನ್ನು ಮಾಡಬೇಕು. ಹೀಗಾಗಿ 1 ವರ್ಷಕ್ಕೂ ಅಧಿಕವಂತದ ಸಮಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಟ್ರಯಲ್ ಆರಂಭ ಆಗಲಿಕ್ಕೆ ಇವತ್ತು ಫ್ರೇಮ್ ಚಾರ್ಜ್ ಆಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗ ಅಂತೇಳಿ ದಿನಾಂಕ ನಿಗದಿ ಆಗುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಆರಂಭ ಆಗತ್ತೆ. ಈವರೆಗೂ ಏನೆಲ್ಲ ಆರೋಪಗಳನ್ನು ರೂಪಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಅಂದರೆ ತನಿಖಾಧಿಕಾರಿಗಳು ಯಾರಿದ್ರು ಈ ಪ್ರಕರಣದಲ್ಲಿ, ಅವರು ಚಾರ್ಜ್ ಫ್ರೇಮ್ ಮಾಡಿರ್ತಾರೆ. ಆರೋಪಗಳು ಏನೇನಿದೆ ಈ ಪ್ರಕರಣದಲ್ಲಿ ಅದೆಲ್ಲವನ್ನು ಕೂಡ ರೂಪಿಸಿರ್ತಾರೆ. ಯಾವ ಸೆಕ್ಷನ್ಗಳು, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಆರೋಪ ಇದೆ, ಇದೆಲ್ಲವನ್ನು ಕೂಡ ಈಗ ನಿರ್ಧಾರ ಮಾಡಲಾಗಿರುತ್ತೆ. ಆದರೆ ಈಗ ಆರೋಪಿಗಳು ಇದೆಲ್ಲವನ್ನ ತಳ್ಳಿ ಹಾಕಿರೋದ್ರಿಂದ, ಇದನ್ನ ಒಪ್ಪೋದಕ್ಕೆ ನಿರಾಕರಣೆ ಮಾಡಿರೋದ್ರಿಂದಾಗಿ ಟ್ರಯಲ್ ಆರಂಭ ಆಗುತ್ತೆ. ಯಾವ ರೀತಿಯಾಗಿ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸ್ಗಳು ಸುಳ್ಳು ಅಥವಾ
ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಅಥವಾ ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗಿ ಈ ಪ್ರಕರಣದಲ್ಲಿ ತನಿಖೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಯಾವ ರೀತಿ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಈ ಪ್ರಕರಣದಲ್ಲಿ DNA ಸ್ಯಾಂಪಲ್ಗಳನ್ನು ಪಡ್ಕೊಂಡಿದ್ದಾರೆ, ಡಿಜಿಟಲ್ ಎವಿಡೆನ್ಸ್ಗಳು ಇದ್ದಾವೆ. ಅಂದರೆ ನಟ ದರ್ಶನ್ ಅವರ ಟವರ್ ಡಂಪು ಯಾವ ಒಂದು ಜಾಗದಲ್ಲಿ ಇದ್ದರು, ಲೊಕೇಶನ್ ಟವರ್ ಡಂಪ್ ಮಾಡಿದ್ದಾರೆ. ಇದರ ಜೊತೆಗೆ ನಟ ದರ್ಶನ್ ಅವರ ವೆಹಿಕಲ್ ಏನಿದೆ ಆ ವೆಹಿಕಲ್ನ CCTV ಫೂಟೇಜು, ಜೊತೆಗೆ ಅವರ ಬಟ್ಟೆ ಮೇಲೆ ಲೂಮಿನಾರ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ DNA ಸ್ಯಾಂಪಲ್ಗಳು ಸಿಕ್ಕಿತ್ತು ಅದು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಜೊತೆಗೆ 3 ಜನ ಪ್ರತ್ಯಕ್ಷ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದ್ದಾರೆ. ಆ 3 ಜನ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 164 ಸ್ಟೇಟ್ಮೆಂಟ್ಗಳನ್ನೇನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ತುಂಬ ಸ್ಟ್ರಾಂಗ್ ಆಗಿರುವಂತಹ ಸ್ಟೇಟ್ಮೆಂಟ್ಗಳು. ಅವರು ಆ ಸ್ಟೇಟ್ಮೆಂಟಿಂದ ಹಿಂದೆ ಸರಿಯೋದಕ್ಕಾಗಲ್ಲ. ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ನೇರವಾಗಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ. ಹೀಗಾಗಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಇದ್ದಾವೆ. ಇದನ್ನು ಯಾವ ರೀತಿಯಾಗಿ ನಟ ದರ್ಶನ್ ಅವರ ಪರ ವಕೀಲರು ಚಾಲೆಂಜ್ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ನಟ ದರ್ಶನ್ ಅವರ ಪರ ವಕೀಲರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಬಾರ್ದು, ಸಾಮಾನ್ಯವಾಗಿ ಯಾವ ರೀತಿ ಬೇರೆ ಪ್ರಕರಣಗಳು ಇದ್ದಾವೆ ಆ ರೀತಿ ಇದನ್ನು ಕೂಡ ಪರಿಗಣಿಸಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಹೀಗಾಗಿ ಈಗ ಟ್ರಯಲ್ ಕೂಡ ಆರಂಭ ಆಗುತ್ತೆ, ದಿನಾಂಕ ನಿಗದಿ ಆಗುತ್ತೆ. ಏನೆಲ್ಲ ರೀತಿಯಲ್ಲಿ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತೆ ಅದಕ್ಕೂ ನಾವು ಕಾದು ನೋಡಬೇಕಾಗತ್ತೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ.